ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕಾ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕಾ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರಾ, ಈಗ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇದ್ದಾರೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ. ಸೊ ನೀವು ನಿಮ್ಮ ವ್ಯಕ್ತಿಗೋಸ್ಕರ ವೇಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಸೊ ಈ ಒಂದು ಕನೆಕ್ಷನ್ ಅಲ್ಲಿ ನೀವು ಮೂವ್ ಆನ್ ಆಗ್ಬೇಕಾ, ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ಬೇಕಾ, ಸೊ ನಿಮ್ ಲೈಫಲ್ಲಿ ವಾಪಸ್ ಬರ್ತಾರಾ, ಪ್ರತಿಯೊಂದು ಮಾಹಿತಿ ಡೀಟೇಲ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ, ಹಾರ್ಟ್ ಶೇಪ್ ಕ್ರಿಸ್ಟಲ್ಸ್. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕ್ವಾರ್ಟ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್. ಗೈಸ್, ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ, ನಿಮ್ಮ ಎಕ್ಸ್ ಪರ್ಸನ್ ಗೋಸ್ಕರ ನೀವು ವೇಟ್ ಮಾಡ್ಬೇಕಾ, ಮೂವ್ ಆಗ್ಬೇಕಾ, ಅವರು ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರಾ, ಪ್ರತಿಯೊಂದು ಮಾಹಿತಿ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. So bottom of the card we have 2 of cups. So guys, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, we have ಇಲ್ಲಿ 2 of cups, 9 of swords, 9 of wands, hanged man, king of cups, queen of wands, world card, ಅದರ ಜೊತೆಗೆ we have 10 of swords. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡಬಹುದು ಅಂತಾನೆ ನಾನು ಹೇಳ್ತೀನಿ. ಸೊ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ನಿಮ್ಮ ವ್ಯಕ್ತಿಗೆ ನೀವು ಅವರಿಂದ ದೂರ ಹೋದ್ಮೇಲೆ, ಸಪರೇಷನ್ ಆದ್ಮೇಲೆ, ನಿಮ್ಮಿಂದ ಅವರು ದೂರ ಉಳಿದ ಮೇಲೆ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ರಿಯಲೈಸೇಷನ್ ಆಗಿದೆ, ನೀವು ಅವರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಸ್ಪೆಷಲ್, ಅಂಡ್ ನೀವು ಅವ್ರಿಗೆ ತುಂಬಾ ಸಹಾಯವನ್ನ ಮಾಡಿದ್ರಾ, ಹೆಲ್ಪ್ ಮಾಡಿದ್ರಾ, ಫಿನಾನ್ಷಿಯಲಿ ನೀವು ತುಂಬಾನೇ ಅವ್ರಿಗೆ ಸಪೋರ್ಟಿಂಗ್ ಆಗಿದ್ರಿ, ಅಂಡ್ ಅವರ ಲೈಫಲ್ಲಿ ಕಷ್ಟ ಅಂತ ಬಂದ್ರೆ, ಸುಖ ಅಂತ ಬಂದ್ರೆ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅವರ ಜೊತೆಗೆ ಅವರ ಲೈಫಲ್ಲಿ ನಿಂತ್ಕೊಂಡಿದ್ದೀರಾ. ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಇವಾಗ ಅರ್ಥ ಆಗ್ತಾ ಇದೆ. ಸೊ ನನ್ನ ಜೀವನದಲ್ಲಿ ಇವರೇ ಒಂದು ಬೆಟರ್ ಆದಂತ ವ್ಯಕ್ತಿ, ಇವರೇ ನನ್ನ ಜೀವನದಲ್ಲಿ ಪರ್ಫೆಕ್ಟ್ ಆದಂತ ಒಂದು ಪಾರ್ಟ್ನರು, ಈ ಒಂದು ಪಾರ್ಟ್ನರ್ನ ನಾನು ಕಳ್ಕೊಳ್ಬಾರ್ದು ಅನ್ನೋದು ಈ ಒಂದು ವ್ಯಕ್ತಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ, ಗೌರವ, ರೆಸ್ಪೆಕ್ಟ್ ಎಲ್ಲಾನು ಕೂಡ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ ಅಂತ ಹೇಳ್ಬಹುದು. ಸೊ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ಮತ್ತೆ ಹೇಗೆ ನಾವು ಇವ್ರನ್ನ ಅಪ್ರೋಚ್ ಮಾಡೋದು, ಹೇಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಹೇಗೆ ಇವ್ರ ಹತ್ರ ನಾನು ಮಾತಾಡೋದು. ಯಾಕಂತಂದ್ರೆ ಈ ಹಿಂದೆ ನಿಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಮಾಡಿದ್ದಾರೆ, ಏನೆಲ್ಲ ಬ್ಲೇಮ್ಸ್ ನ ಹಾಕಿದ್ದಾರೆ, ಎಷ್ಟೆಲ್ಲ ಹರ್ಟ್ ಮಾಡಿದ್ದಾರೆ, ಎಷ್ಟೆಲ್ಲ ಪೇನ್ ಮಾಡಿದ್ದಾರೆ, ಅದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಯ ಕಣ್ಮುಂದೆ ಬರ್ತಾ ಇದೆ. ಸೊ ನಾನು ಎಂತದ್ ಕೆಲಸ ಮಾಡ್ಕೊಂಡೆ, ನನ್ನ ವ್ಯಕ್ತಿ ಹತ್ರ ನಾನು ಹೋಗೋದಕ್ಕೂ ಆಗ್ತಾ ಇಲ್ಲ, ಸೊ ಇವಾಗ ಅವರಿಂದ ನಾನು ದೂರ ಉಳಿಯೋದಕ್ಕೂ ಆಗ್ತಾ ಇಲ್ಲ. ಯಾಕಂತಂದ್ರೆ ತುಂಬಾ ಸ್ಟಕ್ ಎನರ್ಜಿಯಲ್ಲಿ ಇದ್ದಾರೆ. ಬಿಕಾಸ್ ನನಗೆ ಇಲ್ಲಿ ಹ್ಯಾಂಗಡ್ ಮ್ಯಾನ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಅವರು ಬರೋದಕ್ಕೂ ಆಗ್ತಾ ಇಲ್ಲ, ಮೂವ್ ಆನ್ ಆಗೋದಕ್ಕೂ ಆಗ್ತಾ ಇಲ್ಲ. ನಿಮ್ಮ ವಿಚಾರ ಅಂತ ಬಂದ್ರೆ ತುಂಬಾ ಸ್ಟಕ್ ಎನರ್ಜಿಯಲ್ಲಿ ಇದ್ದಾರೆ, ಯಾವುದೇ ರೀತಿ ಒಂದು ಆಕ್ಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ತುಂಬಾನೇ ಬ್ಲಾಂಕ್ ಆಗ್ತಾ ಇದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ದಿಸ್ ಪರ್ಸನ್ ಇಸ್ ಟ್ರೂಲಿ, ಜೆನ್ಯೂನ್ಲಿ, ಆನೆಸ್ಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ. ತುಂಬಾ ಪ್ರೀತಿ ಇದೆ, ತುಂಬಾ ಗೌರವ ಇದೆ, ನಿಮ್ಮನ್ನ ತುಂಬಾ ಗೌರವಿಸ್ತಾ ಇದ್ದಾರೆ ಒಂದು ವ್ಯಕ್ತಿ. ಯಾಕಂತಂದ್ರೆ ಅವ್ರು ಮಾಡಿರೋ ತಪ್ಪುಗಳು ಅವ್ರಿಗೆ ಅರ್ಥ ಆಗಿದೆ. ಸೊ ಇಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ. ಸೊ ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿನೇ ಮಾಡಿದ್ದಾರೆ, ನಿಮ್ಮ ವ್ಯಕ್ತಿನೇ ಪ್ರಾಬ್ಲಮ್ಸ್ಗೆ ಈಡಾಗಿದ್ದಾರೆ, ನಿಮ್ಮಿಂದ ನಿಮ್ಮ ವ್ಯಕ್ತಿ ಅವ್ರಿನೇ ದೂರ ಆಗಿದ್ದಾರೆ. ಸೊ ನೀವು ತುಂಬಾ ಟ್ರೈ ಮಾಡಿದ್ರೆ ಆ ಒಂದು ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ರೆಸ್ಪಾನ್ಸ್ ಆ ಒಂದು ಕಡೆಯಿಂದ, ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ಗೆ ಏನು ಬಂದೇ ಇಲ್ಲ. ಸೊ ಇದೆಲ್ಲಾನು ನಾನು ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮನ್ನ ತುಂಬಾ ಕೇರ್ ಮಾಡ್ತಾ ಇದ್ದಾರೆ, ತುಂಬಾ ಅವ್ರಿಗೆ ನಿಮ್ಮ ಮೇಲೆ
ಎಮೋಷನಲ್ ಅಟ್ಯಾಚ್ಮೆಂಟ್ ಡೆವಲಪ್ ಆಗ್ತಾ ಇದೆ. ಅಂಡ್ ನೀವು ಅಂತ ಬಂದ್ರೆ ತುಂಬಾನೇ ಅಟ್ರಾಕ್ಷನ್ ಇದೆ, ಅಫೆಕ್ಷನ್ ಇದೆ ಅಂತ ಹೇಳ್ಬೋದು. ಸೊ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಅವರ ಜೀವನದಲ್ಲಿ ನಿಮ್ಮ ಜೊತೆಗೆ ಅವರು ಒಂದಾದ್ಮೇಲೆ ಇಡೀ ವರ್ಲ್ಡ್ ನ ಸುತ್ತಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು ಅಂಡ್ ಅವರ ಇಡೀ ಸರ್ವಸ್ವನೇ ನೀವ್ ಆಗ್ತಾ ಇದ್ದೀರಾ ಅವರ ಜೀವನದಲ್ಲಿ ಅಂತ ನಾನು ಹೇಳ್ತೀನಿ. ಬಟ್ ಅವರು ನಿಮಗೇನ್ ಪೇನ್ ಮಾಡಿದ್ದಾರೆ, ನಿಮಗೆ ಎಷ್ಟೆಲ್ಲ ಹರ್ಟ್ ಆಗಿದೆ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ತುಂಬಾನೇ ಸಫರ್ ಮಾಡ್ತಾ ಇದ್ದಾರೆ. ಸೊ ತುಂಬಾನೇ ನಿಮ್ಮ ಮೇಲೆ ಕಾಳಜಿ ಇದೆ ಅಂತ ಹೇಳ್ಬೋದು. ಸೊ ಎಷ್ಟೆಲ್ಲ ಹರ್ಟ್ ಮಾಡಿದೀನಿ, ಎಷ್ಟೆಲ್ಲ ಅವ್ರಿಗೆ ಪೇನ್ ಮಾಡಿದೀನಿ, ಇದೆಲ್ಲಾನು ಕೂಡ ಅವ್ರ ಕಣ್ಮುಂದೆ ಬಂದಾಗ ದಿಸ್ ಪರ್ಸನ್ ಇಸ್ ಬಿಕಮಿಂಗ್ ವೆರಿ ಎಮೋಷನಲ್ ಅಂತ ಹೇಳ್ಬೋದು. ಸೊ 2 ಆಫ್ ಕಪ್ಸ್ ಇದೆ. ನಿಮ್ಗೆ ಆಫರ್ ಮಾಡಬೇಕು, ಕಮಿಟ್ಮೆಂಟ್ ಕೊಡಬೇಕು, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡಬೇಕು ಅನ್ನೋದು ಈ ಒಂದು ವ್ಯಕ್ತಿ ತುಂಬಾನೇ ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ 2 ಆಫ್ ಕಪ್ಸ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನಿಮ್ಮ ಯೂನಿವರ್ಸ್, ಏಂಜಲ್ಸ್ ನಿಮ್ಮನ್ನ ಗೈಡ್ ಮಾಡ್ತಾ ಇದ್ದಾರೆ, ಈ ಒಂದು ಪ್ರೀತಿನಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ನಾನು ಹೇಳ್ಬೋದು. ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಹಿ ಆರ್ ಶಿ ಇಸ್ ಯುವರ್ ಟ್ವಿನ್ ಫ್ಲೇಮ್ ಅಂತ ನಾನು ಹೇಳ್ತೀನಿ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಎಮೋಷನಲ್ ಬಾಂಡಿಂಗ್ ಇದೆ. ಸೊ ವೇಟ್ ಮಾಡಿ, ಈ ಒಂದು ವ್ಯಕ್ತಿಗೋಸ್ಕರ ಯಾವಾಗ ಬರ್ತಾರೆ ನಿಮ್ಮ ಲೈಫ್ ಅಲ್ಲಿ ಅಂದ್ರೆ ವಿತ್ ಇನ್ ದಿಸ್ ಇಯರ್ ಅಥವಾ ವಿತ್ ಇನ್ ದಿಸ್ ಮಂತ್ ಅಥವಾ ನೆಕ್ಸ್ಟ್ ಸೆಪ್ಟೆಂಬರ್, ಅಕ್ಟೋಬರ್ ಅನ್ನೋ ಒಂದು ಎನರ್ಜಿ ನಂಗೆ ಕಾಣಿಸ್ತಾ ಇದೆ. ಸೊ ವಿತ್ ಇನ್ ದಿಸ್ ಇಯರ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ, ರಿಕನ್ಸಿಲೇಷನ್ ಆಗತ್ತೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡಿದ್ರೆ ಯು ಡಿಸರ್ವ್ಸ್ ದಿಸ್ ಪರ್ಸನ್ ಅಂಡ್ ಯು ಡಿಸರ್ವ್ ದಿಸ್ ಲವ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಅಲ್ಲ ಅಮೆಂಥಿಸ್ಟ್ ನ ಚೂಸ್ ಮಾಡ್ಕೊಂಡಿದ್ರ. ಸೊ ಇವಾಗ ನೋಡೋಣ, ನಿಮ್ಮ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡ್ಬೇಕಾ, ಮೂವ್ ಆಗ್ಬೇಕಾ, ಅಥವಾ ಅವರು ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 2 ಆಫ್ ಸೋರ್ಟ್ಸ್ ಇದೆ. ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪಾಲ್ ನ ಇಲ್ಲಿ ಚೂಸ್ ಮಾಡಿದ್ರ, 2 ಆಫ್ ಸೋರ್ಟ್ಸ್, ನೈಟ್ ಆಫ್ ಕಪ್ಸ್, 2 ಆಫ್ ವ್ಯಾಂಡ್ಸ್, ಪೇಜ್ ಆಫ್ ವ್ಯಾಂಡ್ಸ್, ಎಂಪ್ರೆಸ್, 7 ಆಫ್ ಕಪ್ಸ್, ಎಂಪ್ರರ್, ಅದ್ರ ಜೊತೆಗೆ ವಿ ಹ್ಯಾವ್ 7 ಆಫ್ ಸೋರ್ಟ್ಸ್. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ನೀವ್ ಯಾರನ್ನ ನೆನೆಸ್ಕೊಂಡು ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ, ಅವರು ರಿಲೇಶನ್ಶಿಪ್ ಅಲ್ಲಿ ಇರಬಹುದು ಅಂತಾನೆ ನಾನು ಹೇಳ್ತೀನಿ. ದಿಸ್ ಪರ್ಸನ್ ಇಸ್ ನಾಟ್ ಸೋ ಸಿಂಗಲ್. ಅವರು ಬೇರೆ ಒಬ್ಬ ವ್ಯಕ್ತಿ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಸಂಬಂಧದಲ್ಲಿ ಇದ್ದಾರೆ. ಮೇ ಬಿ ಅವರು ಮ್ಯಾರಿಡ್ ಕೂಡ ಆಗಿರಬಹುದು ಅಥವಾ ಮ್ಯಾರೇಜ್ ನಿಶ್ಚಯ ಆಗಿರಬಹುದು. ಈ ತರ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿಗೆ ಮೋಸ ಆಗ್ತಾ ಇದೆ, ಚೀಟಿಂಗ್ ಆಗ್ತಾ ಇದೆ ಅಂತ ನಾನು ಹೇಳ್ಬಹುದು. ಸೊ 7 ಆಫ್ ಸೋರ್ಟ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿಗೆ ಗೊತ್ತಿಲ್ದಂಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇವಾಗ ಯಾರು ಅವ್ರ ಜೊತೆಗೆ ಸಂಬಂಧದಲ್ಲಿ ಕರೆಂಟ್ಲಿ ಇದ್ದಾರೆ, ಆ ಒಂದು ವ್ಯಕ್ತಿಯಿಂದ ಮೋಸ ನಡೀತಾ ಇದೆ, ಆ ಒಂದು ವ್ಯಕ್ತಿಯಿಂದ ನಿಮ್ಮ ವ್ಯಕ್ತಿಗೆ ಬ್ಯಾಕ್ ಸ್ಟ್ಯಾಬ್ ನಡೀತಾ ಇದೆ, ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿ ಮೇ ಬಿ ನಿಮ್ಮ ವ್ಯಕ್ತಿಗೂ ಕೂಡ ಗೊತ್ತಾಗ್ತಾ ಇರ್ಬೋದು, ಮೇ ಬಿ ನಿಮ್ಮ ವ್ಯಕ್ತಿನ ಅವರು ತುಂಬಾ ತಿರಸ್ಕಾರ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ವ್ಯಕ್ತಿಗೆ ಹಾರ್ಟ್ ಬ್ರೇಕ್ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ, ಸ್ಯಾಡ್ ಅಲ್ಲಿ ಇದ್ದಾರೆ, ವರ್ಸ್ಟ್ ಫೀಲಿಂಗ್ಸ್ ಆಗ್ತಾ ಇದೆ. ಅಂದ್ರೆ ಇದೆಲ್ಲ ಒಂದು ಪಾಠ ಅಂತಾನೆ ನಾನು ಹೇಳ್ತೀನಿ. ಸೊ ನಿಮ್ಮ ವ್ಯಕ್ತಿ ಆ ಒಂದು ಪರ್ಸನ್ ಇಂದ ಕಲಿಬೇಕಾಗಿರುವಂತಹ ಒಂದು ಪಾಠ. ಸೊ ಆ ಒಂದು ಕಾರಣಕ್ಕೆ ನಿಮ್ಮಿಂದ ದೂರ ಆಗಿ ಅವರ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿಗೋಸ್ಕರ ನಿಮ್ಮನ್ನ ತ್ಯಾಗ ಮಾಡಿದ್ದಾರೆ ಅಂತಾನೆ ನಾನು ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಚೀಟಿಂಗ್ ನಡೀತಾ ಇದೆ, ಮೋಸ ನಡೀತಾ ಇದೆ. ಸೊ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಅಥವಾ ಗೊತ್ತಾಗದೆ ಇಲ್ಲ ಅಂತ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಗೊತ್ತಾಗತ್ತೆ ಅಂತ ನಾನು ಹೇಳ್ತೀನಿ. ಬಟ್ ದಿಸ್ ಪರ್ಸನ್ ಇಸ್ ಸಮಥಿಂಗ್ ಯೋಚನೆ ಮಾಡ್ತಾ ಇದ್ರೆ, ಯಾಕೆ ನನ್ನ ಜೀವನದಲ್ಲಿ ಈ ತರ ಎಲ್ಲ ಆಗ್ತಾ ಇದೆ, ಯಾಕೆ ಆ ಒಂದು ವ್ಯಕ್ತಿ ನನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ಯಾಕೆ ಅವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ, ಯಾಕೆ ಅವ್ರು ನನ್ನ ಜೊತೆ ಖುಷಿಯಾಗಿಲ್ಲ. ಮೇ ಬಿ ನಿಮ್ಮ ವ್ಯಕ್ತಿನೇ ತುಂಬಾ ಎಫೋರ್ಟ್ ಆಗ್ತಾ ಇದಾರೆ ಆ ಒಂದು ಕನೆಕ್ಷನ್ ವರ್ಕ್ ಮಾಡೋದಿಕ್ಕೆ. ಲೈಕ್ ಇವ್ರು ಕಾಲ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ ಆ ಕಡೆಯಿಂದ ನಿಮ್ಮ ವ್ಯಕ್ತಿಗೆ ರೆಸ್ಪಾನ್ಸ್ ಬರುತ್ತೆ, ಬಿಟ್ರೆ ಆ ಕಡೆಯಿಂದ ನಿಮ್ಮ ವ್ಯಕ್ತಿಗೆ ಆ ಕಡೆಯಿಂದಾನೇ ಜೆನ್ಯೂನ್ ಆಗಿ ಒಂದು ಮೆಸೇಜಸ್ ಆಗ್ಲಿ ಕಾಲ್ಸ್ ಆಗ್ಲಿ ಏನು ಬರ್ತಾ ಇಲ್ಲ. ನಿಮ್ಮ ವ್ಯಕ್ತಿಗೆ ತುಂಬಾ ಆತಂಕ ಆಗ್ತಾ ಇದೆ, ನನ್ನ ಜೀವನದಲ್ಲಿ ಏನಿದು ನಡೀತಾ ಇರೋದು. ಸೊ ಇವಾಗ ಅವ್ರು ಯಾಕೆ ನನ್ನ ತುಂಬಾನೇ ಇಗ್ನೋರ್ ಮಾಡ್ತಾ ಇದ್ದಾರೆ, ಸೊ ಏನ್ ನಡೀತಾ ಇದೆ ಅವರ ಲೈಫ್ ಅಲ್ಲಿ, ಅವ್ರ ಮನ್ಸಿನಲ್ಲಿ ಏನ್ ನಡೀತಾ ಇದೆ, ಸೊ ಇದೆಲ್ಲ ತಿಳ್ಕೊಳ್ಬೇಕು ಅಂತ ತುಂಬಾನೇ ಯೋಚಿಸ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಎಂಪ್ರರ್ ಎನರ್ಜಿಯಲ್ಲಿ ಇದ್ದಾರೆ. ಸೊ ತುಂಬಾ ಈಗೋ ಆಟಿಟ್ಯೂಡ್ ಇದ್ದಂತ ವ್ಯಕ್ತಿ ಇವಾಗ ಕಾಮ್ ಡೌನ್ ಆಗ್ತಾ ಇದ್ದಾರೆ. ಅವ್ರ ಈಗೋ ಎಲ್ಲಾನು ಕೂಡ ಈ ಜೀವನದಲ್ಲಿ
ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ನಿಮ್ಮ ವ್ಯಕ್ತಿ ಆ ಒಂದು ಪರ್ಸನ್ ಅನ್ನ ತುಂಬಾ ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ಬಟ್ ಆ ಕಡೆಯಿಂದ ನಿಮ್ಮ ವ್ಯಕ್ತಿಗೆ ಚೀಟಿಂಗ್ ಆಗ್ತಾ ಇರೋದು ಕಣ್ಣು ಕಾಣಿಸದೇ ಇದ್ರೂ ಕೂಡ ಅದನ್ನ ಒಪ್ಕೊಳ್ಳೋಂತ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಇಲ್ಲ. ಯಾಕಂತಂದ್ರೆ ಅವರ ಜೀವನದಲ್ಲಿ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಅವ್ರ ಲೈಫ್ ಅಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿ ಬದುಕಬೇಕು, ತುಂಬಾ ಚಾಲೆಂಜಿಂಗ್ ಆಗಿ ಈ ಒಂದು ವ್ಯಕ್ತಿ ಮುಂದೆ ನಾ ಬದುಕಬೇಕು ಅಂತ ಹೇಳಿ ನಿಮ್ಮನ್ನ ಬಿಟ್ಟು ಆ ಒಂದು ವ್ಯಕ್ತಿ ಹಿಂದೆ ಹೋದ್ರು. ಬಟ್ ಇವಾಗ ಅನ್ನಿಸ್ತಾ ಇದೆ ನಿಮ್ಮ ಪರ್ಸನ್ಗೆ ಸಮಥಿಂಗ್ ಐ ಟುಕ್ ಅ ರಾಂಗ್ ಡಿಸಿಷನ್, ನಾನು ತುಂಬಾನೇ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಟ್ನಲ್ಲ, ಈ ತರದೆಲ್ಲ ಯೋಚಿಸ್ತಾ ಇದ್ದಾರೆ. ಬಟ್ ಐ ಥಿಂಕ್ ಕೆಲವೊಂದು ಕಡೆ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ವ್ಯಕ್ತಿ ಇಂದ ಥರ್ಡ್ ಪಾರ್ಟಿ ಸಿಚುಯೇಷನ್ ಎನರ್ಜಿ ಎಂಡ್ ಆಗತ್ತೆ. ಸೊ ಯಾರ ಒಂದು ವ್ಯಕ್ತಿ ಜೊತೆಗೆ ಇದಾರೆ ಆ ಒಂದು ವ್ಯಕ್ತಿ ನಿಮ್ಮ ಪರ್ಸನ್ ಅನ್ನ ಸಪರೇಟ್ ಆಗುವಂತ ಬ್ರೇಕಪ್ ಸಿಚುಯೇಷನ್ ಆಗುವಂತ ಸಿಚುಯೇಷನ್ ತುಂಬಾನೇ ಕಂಡು ಬರುತ್ತೆ ಅಂತ ಹೇಳ್ಬಹುದು. ಸೊ ಆ ಒಂದು ನಿಮ್ಮ ವ್ಯಕ್ತಿನ ಆ ಒಂದು ವ್ಯಕ್ತಿ ಬಿಟ್ಟೋಗ್ತಾರೆ ಮುಂದೆ ಬರುವಂತ ದಿನಗಳಲ್ಲಿ. ಇವರಿಬ್ರು ಮಧ್ಯ ಸಪ್ರೇಷನ್, ಬ್ರೇಕಪ್ ಎಲ್ಲಾನು ಕೂಡ ಆಗತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಎಲ್ಲೊಂದ್ ಕಡೆ ಇವಾಗ ಟೈಮ್ ಬಂದಿದೆ ನಿಮ್ಮ ವ್ಯಕ್ತಿಗೆ ಯಾವ್ದು ನಿಜ, ಯಾವ್ದು ಸುಳ್ಳು, ಯಾವ್ದು ಫೇಕು, ಯಾವ್ದು ರಿಯಲ್ಲು. ಸೊ ಒಬ್ರಿಗೆ ಮೋಸ ಮಾಡಿದ್ರೆ ಕರ್ಮ ಹೇಗೆ ನಮ್ಮನ್ನ ಹುಡ್ಕೊಂಡ್ ಬರುತ್ತೆ, ಇದೆಲ್ಲಾನು ಕೂಡ ತಿಳ್ಕೊಳ್ಳುವಂತ ಸಮಯ ನಿಮ್ಮ ವ್ಯಕ್ತಿ ಇದಾಗಿದೆ. ಸೊ ಕರ್ಮ ಸಿಗುವಂತ ಸಮಯ ನಿಮ್ಮ ವ್ಯಕ್ತಿದು. ಬಟ್ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ಬೇಕಾ, ಮೋನ್ ಆಗ್ಬೇಕಾ ಅಂದ್ರೆ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ನೀವು ಇನ್ನೊಂದು ಚಾನ್ಸ್ ಕೊಡ್ಬೇಕು. ಯಾಕಂತಂದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗುತ್ತೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿ ಆಚೆಗೆ ಬರ್ತಾರೆ. ನಿಮ್ಮ ವ್ಯಕ್ತಿ ಎಷ್ಟೇ ಆ ಒಂದು ಪರ್ಸನ್ ಅನ್ನ ಇಟ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕೂಡ ಆ ಒಂದು ವ್ಯಕ್ತಿಗೆ ನಿಮ್ಮ ವ್ಯಕ್ತಿ ಜೊತೆಗೆ ಇರೋದಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಔಟ್ ಆಫ್ ದಿಸ್ ರಿಲೇಶನ್ಶಿಪ್ ಅಂಡ್ ಡೆಫಿನೆಟ್ಲಿ ಅವರು ನಿಮ್ಮ ಬಗ್ಗೆ ಯೋಚಿಸ್ತಾರೆ. ಬಟ್ ಇದೆಲ್ಲಾನು ಕೂಡ ಆಗ್ಬೇಕು ಅಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳ್ತೀನಿ. ಇಟ್ ವಿಲ್ ಟೇಕ್ ಇಯರ್ಸ್. ಸೊ 1 year ಆಗ್ಬೋದು, 2 years ಆಗ್ಬೋದು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಯಾಕಂತಂದ್ರೆ ನಂಗೆ ನೈಟ್ ಆಫ್ ಕಪ್ಸ್ ಎನರ್ಜಿ ಅಂಡ್ ಎಂಪ್ರೆಸ್ ಎನರ್ಜಿ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಯೋಚಿಸ್ತಾರೆ, ಥಿಂಕ್ ಮಾಡ್ತಾರೆ. ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ, ಒಂದು ಅಪ್ರೋಚ್ ಮಾಡ್ತಾರೆ, ಆಫರ್ ಮಾಡ್ತಾರೆ. ಬಟ್ ಅದೆಲ್ಲಾನು ಆಗಬೇಕು, ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರಬೇಕು ಅಂದ್ರೆ ನೀವು ನಿಮ್ಮ ವ್ಯಕ್ತಿಗೆ ಸ್ವಲ್ಪ ವೇಟ್ ಮಾಡಬೇಕು ಅಂತ ಹೇಳ್ತೀನಿ. ಇಟ್ ವಿಲ್ ಟೇಕ್ 1 year, 1.5 year ಅಥವಾ 2 years. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ತೀನಿ. ಸೊ ಟ್ರಸ್ಟ್ ದಿಸ್ ಪ್ರಾಸೆಸ್, ಒಂದು ಡಿವೈನ್ ಟೈಮಿಂಗ್ ನ ಟ್ರಸ್ಟ್ ಮಾಡಿ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋರಿದ್ದಾರೆ. ಬಟ್ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋಕೆ ಯೋಚಿಸ್ತಾ ಇಲ್ಲ. ಬಟ್ ಮುಂದೆ ಆ ಒಂದು ಸಿಚುಯೇಷನ್ ನಿಮ್ಮ ಜೀವನದಲ್ಲಿ ಎದುರಾಗುತ್ತೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಇಂದ ನಿಮ್ಮ ಪರ್ಸನ್ಗೆ ಮುಕ್ತಿ ಸಿಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.